ಇನ್ನು ಮತ್ತೊಂದು ಕಡೆಯಲ್ಲಿ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಉಗ್ರರ ಕೃತ್ಯದ ನಂತರ ಅದಕ್ಕೆ ಸಂಬಂಧಪಟ್ಟಂತ ತನಿಖೆ ಚುರುಕುಗೊಂಡಿದೆ. ಎನ್ಐಎಯಿಂದ ತನಿಖೆಯನ್ನು ತೀವ್ರಗೊಳಿಸಲಾಗ್ತಾ ಇದೆ. ವಿಧಿವಿಜ್ಞಾನ ತಂಡ, ಟೆಕ್ನಿಕಲ್ ತಂಡ ಸ್ಥಳದಲ್ಲಿ ತನಿಖೆಯನ್ನ ನಡೆಸ್ತಾ ಇದೆ. ನಿನ್ನೆ ಕೂಡ ಸ್ಥಳಕ್ಕೆ ತೆರಳಿತ್ತು ಎನ್ಐಎ ಟೀಮ್. ಇವತ್ತು ಕೂಡ ಟೆಕ್ನಿಕಲ್ ತಂಡ ಸ್ಥಳದಲ್ಲಿ ತನಿಖೆಯನ್ನ ನಡೆಸ್ತಾ ಇದೆ. ಹೈಟೆಕ್ ಸಲಕರಣೆಗಳ ನೆರವಿನಿಂದ ಎನ್ಐಎ ತನಿಖೆಯನ್ನ ನಡೆಸ್ತಾ ಇರೋದು. ಇನ್ನು ದಾಳಿಯ ಮರುಸೃಷ್ಟಿಗೆ 3D ಮ್ಯಾಪಿಂಗ್ ಬಳಕೆಯನ್ನು ಮಾಡಲಾಗಿದೆ. ಇನ್ನು ಸ್ಥಳೀಯರು ಹಾಗೂ ಪ್ರವಾಸಿಗರಿಗೆ 100ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕೇಳಿ ಆ ಸಂದರ್ಭದಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನು ಘಟನೆ ನಡೆದ ದಿನ ಅವತ್ತು ಯಾರೆಲ್ಲ ಆ ಸ್ಥಳದಲ್ಲಿದ್ರು, ಯಾರೆಲ್ಲ ಆ ಒಂದು ಘಟನೆಗೆ ಉಗ್ರರ ಕೃತ್ಯಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ರು, ಅವರೆಲ್ಲರನ್ನ ಕೂಡ ವಿಚಾರಣೆ ಮಾಡ್ತಾ ಇದೆ. ಘಟನೆಯ ವಿಚಾರವಾಗಿ ಸಣ್ಣ ಸಣ್ಣ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದೆ. ಅದರ ಜೊತೆಗೆ ಘಟನಾ ಸ್ಥಳದಲ್ಲಿ ಪಹಲ್ಗಾಮ್ನಲ್ಲಿ ನಡೆದಂತಹ ಆ ಒಂದು ಸ್ಥಳದಲ್ಲಿ ಟೆಕ್ನಿಕಲ್ ಟೀಮ್ ಎನ್ಐಎ ತಂಡದ ಜೊತೆಗೆ ತೆರಳಿದೆ. ಅಲ್ಲಿ ಪ್ರತಿಯೊಂದು ಸೂಕ್ಷ್ಮ ವಿಚಾರಗಳನ್ನು ಕೂಡ, ಸೂಕ್ಷ್ಮ ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡ್ತಾ ಇದೆ. ಇದೀಗ ನಮ್ಮ ಜೊತೆಗೆ ಗಿರೀಶ್ ಲಿಂಗಣ್ಣ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಇದೀಗ ತನಿಖೆಯ ದೃಷ್ಟಿಯಿಂದ ಕೂಡ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯ. ಎನ್ಐಎ ಈ ಹಿನ್ನೆಲೆಯಲ್ಲಿ ನಿರಂತರವಾಗಿ ಪ್ರಶ್ನೆಗಳನ್ನ ಮಾಡ್ತಾ ಇದೆ. ಅಂದ್ರೆ ಯಾರೆಲ್ಲ ಆ ಒಂದು ಘಟನೆಗೆ ಸಾಕ್ಷಿಯಾಗಿದ್ರು ಎಲ್ಲರಿಂದ ಕೂಡ ಮಾಹಿತಿಗಳನ್ನ ಪಡ್ಕೊಳ್ತಾ ಇದೆ. ಇದೀಗ ಟೆಕ್ನಿಕಲ್ ಟೀಮ್ ಕೂಡ ಅಲ್ಲಿಗೆ ತೆರಳಿರುವಂಥದ್ದು. ಸೊ ಹೀಗಾಗಿ ಪ್ರಮುಖವಾಗಿ ನಮಗಿಲ್ಲಿ ಅಂದ್ರೆ ಎನ್ಐಎಗೂ ಕೂಡ ಇರುವಂಥದ್ದು ಪಾಕಿಸ್ತಾನದ ಕೃತ್ಯ ಏನಿದೆ, ಪಾಕಿಸ್ತಾನದ ಕೈವಾಡ ಇದರಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು, ಅದನ್ನ ಜಗತ್ತಿಗೆ ತೋರಿಸುವಂತ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಸಾಕ್ಷಿಗಳು ಕೂಡ ಬಹಳಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಲಿಂಗಣ್ಣ ಸರ್ ನೋಡಿ, ಈಗ NIA, CISF, 15 ಕಾರ್ಪ್ ಆರ್ಮಿ ಬೇಸು ಇವರೆಲ್ಲನೂ ಈ ತನಿಖೆಗೆ ಇಳಿದಿದ್ದಾರೆ. ಒಂದು ಏಜೆನ್ಸಿ ಅಲ್ಲ, 3-4 ಏಜೆನ್ಸಿ ಆಗಲೇ ತನಿಖೆಗೆ ಇಳಿದಿದ್ದಾರೆ. ಏನು ಅವ್ರಿಗೆ ಮುಖ್ಯ ಕಾರಣ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡಬೇಕು ಇದು ಪಾಕಿಸ್ತಾನೇ ನಡೆಸಿರುವಂಥ ಕೃತ್ಯ ಅಂತ. ಇಲ್ಲಿ ಏನಾಗಿದೆ ಅಂದರೆ ಈ 4 ಜನ ಯಾರನ್ನ ಐಡೆಂಟಿಫೈ ಮಾಡಿದ್ದಾರೆ, ಅವ್ರು ಎಲ್ಲಿ ಇಲ್ಲೇ ಅಡ್ಕೊಂಡಿದ್ದಾರೆ, ಅನಂತನಾಗ್ ಡಿಸ್ಟ್ರಿಕ್ಟಲ್ಲೆಲ್ಲೋ ಅಡ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಈಗ ಜುರಿಸ್ಟಿಕ್ಷನ್ ಚೇಂಜ್ ಮಾಡಿ ಜಮ್ಮುಗೆ ಹೋಗಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಅವರು ಈಗ ಮಾತಾಡೋಕ್ಕೋ ಇಲ್ಲ, ಅವರು ಅದು ದಟ್ಟವಾದ ಕಾಡಲ್ಲಿ ಅವ್ರು ಹೇಗೆ ಮೂವ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಟ್ರಾ ಅಂತ ಒಂದು ಏನಪ್ಪ ಅಂದರೆ ಈ ಮೆಸೇಜಿಂಗ್ ಇದು ಮಾಡ್ತಾ ಇದ್ದಾರೆ. ಅದು ಎನ್ಕ್ರಿಪ್ಟೆಡ್ ಮೆಸೇಜಸ್, ಅದು ರೇಡಿಯೋ ಫ್ರೀಕ್ವೆನ್ಸಿಲಿ ಚಾಲನೆ ಆಗ್ತಾ ಇದೆ. ಸೊ ಅದನ್ನು ಕಂಡುಹಿಡಿಯೋಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಲಿ ಆ ಅಲ್ಟ್ರಾ ಯೂಸ್ ಮಾಡ್ತಾ ಇರೋ ಒಂದು ಎಕ್ವಿಪ್ಮೆಂಟು. ಆ್ಯಕ್ಚುಲಿ ಇದು 2023ಯಲ್ಲೇ ನಾವು ತೊಗೊಂಡ್ವಿ. ನಾವೊಂದು ಅಲ್ಟ್ರಾ ಇದನ್ನು ಸಿಕ್ಕಾಕೊಂಡಿತ್ತು ಆ ಎಕ್ವಿಪ್ಮೆಂಟ್. ಬಟ್ ಅದನ್ನು ಡಿಕೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಈಗ ನಡೆದಿರುವಂಥ ಸ್ಥಳದಲ್ಲಿ ಒಂದು ಅಲ್ಟ್ರಾ ಇದು ಸಿಕ್ಕಿದೆ ಅವರಿಗೆ, ಮೆಸೇಜಿಂಗ್ ಆ್ಯಪ್ ಎಲ್ಲ. ಅದರಲ್ಲೂ ಕೆಲವು ಡಿಕೋಡ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಅಷ್ಟು ನಿಖರವಾದ ಮಾಹಿತಿ ಸಿಕ್ಕಿಲ್ಲ. ಇನ್ನೊಂದು, ಈ ಜಾಗಗಳ ಮ್ಯಾಪಿಂಗ್ ನೀವೇನು ಹೇಳಿದ್ರಿ 3D ಮ್ಯಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ, ಅವ್ರ ಹತ್ರ ಆಗಲೇ ಆ ಮ್ಯಾಪಿಂಗು, ಆ ಸ್ಥಳದ ಮ್ಯಾಪಿಂಗ್ ಎಲ್ಲ ಆಲ್ಪೈನ್ ಕ್ವೆಸ್ಟ್ ಅಂತ ಒಂದು ಆ್ಯಪ್ ಮೂಲಕ ಅವ್ರು ಆಗಲೇ ಅದನ್ನು ಸ್ಟೋರ್ ಮಾಡಿಕೊಂಡು ಅದ್ರ ಮುಖಾಂತರ ಅವ್ರು ಮೂವ್ ಆಗ್ತಾ ಇದ್ದಾರೆ. ಅದೂ ನಾವು ಡಿಟೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅವರು ಎಲ್ಲಿ ಆ ಇನ್ಸ್ಟ್ರೂಮೆಂಟ್ಸ್ಗಳನ್ನ ಯೂಸ್ ಮಾಡಿ ಮಾಡ್ತಾ ಇದ್ದಾರೆ ಅಂತ. ಈ ಅಲ್ಟ್ರಾ ಸಮ್ಹೌ ದೇ ಆರ್ ಏಬಲ್ ಟು ಡಿಟೆಕ್ಟ್ ವೆರಿ ಫೀಬಲಿ, ಬಟ್ ಆ ಡಿಟೆಕ್ಷನ್ ಆದ್ರೂ ಆ ಜಾಗ ಬಂದು 5ರಿಂದ 10 ಕಿಲೋಮೀಟ್ರ್ ರೇಂಜಲ್ಲಿ ಅಲ್ಲಿದ್ದಾರೆ ಅಂತ ತೋರಿಸ್ತಾ ಇದೆ ಹೊತ್ತು ನಿಖರವಾಗಿ ಇಂಥ ಜಾಗದಲ್ಲೇ ಇದ್ದಾರೆ ಅಂತ ತೋರಿಸ್ತಾ ಇಲ್ಲ. ಅದಾದಮೇಲೆ ಡ್ರೋನ್ಸ್ಗಳನ್ನ ಬಳಕೆಯನ್ನು ಟ್ರೈ ಮಾಡಿದ್ದೀವಿ, ಬಟ್ ಡ್ರೋನ್ಸು ಆ ದಟ್ಟವಾದ ಆ ಸಂಧಿ, ಆ ಮರಗಳ ಸಂಧಿ ಮಧ್ಯೆ ಅದು ಫೋಟೋ ತೆಗೆದು ಕಳಿಸೋಷ್ಟು ಆಪ್ಟಿಮೈಸ್ ಇನ್ನೂ ಆಗಿಲ್ಲ ನಮ್ಮ ಹತ್ರ. ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಅಂದರೆ ಇದ್ದಕ್ಕಿದ್ದಂಗೆ ಕತ್ಲೆನೇ ಆಗಿಬಿಡುತ್ತೆ ಮೋಡಗಳು ಮೂವ್ ಆಗ್ತಿದ್ದಾಗೆ. ಸೊ ಡ್ರೋನ್ಸ್ಗಳು ಅಷ್ಟು ಸಹಾಯ ಮಾಡ್ತಿಲ್ಲ. ಸೊ ಈ ಒಂದು ಚಾಲೆಂಜಸ್ಗಳನ್ನ ಇಟ್ಕೊಂಡು ಎಲ್ಲ ಕಡೆನೂ ಕವರ್ ಮಾಡಿಕೊಂಡು ಅವ್ರ 4 ಜನನ್ನ ಏನಾದರೂ ಮಾಡಿ ಕ್ಯಾಪ್ಚರ್ ಮಾಡಬೇಕು, ಸೆಕ್ಯೂರ್ ಮಾಡಬೇಕು ಅಂತ ಭಾಳನೇ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಲ್ಲ, ಇಮ್ರಾನ್ ಖಾನ್ ಈ ಥರ ಮೆಸೇಜ್ ಮಾಡಿದ್ರು, ಇವ್ರು ಈ ಥರ ಮೆಸೇಜ್ ಮಾಡಿದ್ರು, ಅವ್ರು ಇಡೋದೇ ಇದನ್ನು
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿ ನಾವು ಒಂದು ಫೈರಿಂಗ್ ಆಯಿತು, ಫೈರಿಂಗ್ ಆಗಿದ ತಕ್ಷಣವೇ ನಾವು ಪಾಕಿಸ್ತಾನದವ್ರು ಅಂತ 10 ನಿಮಿಷದೊಳಗೆ ಬಂದು ಇವ್ರು ಹೇಳ್ಬಿಟ್ರು ಅದು ಇದು ಅಂತ ಏನೋ ಒಂದು ಕತೆ ಕಟ್ಟಕ್ಕೆ ಶುರು ಮಾಡ್ತಾರೆ. ಸೊ ಅದು ಎಲ್ಲೋ ಹಿನ್ನಡೆ ಆಗಬಾರ್ದು ನಮ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಸೊ ಅದಕ್ಕೆ NIA ಭಾಳ ಚುರುಕಾಗಿ ಕೆಲಸ ಮಾಡ್ತಿದೆ. NIA ಜೊತೆ ನಾನು ಹೇಳಿದ್ನಲ್ಲ, ಭಾಳ ಏಜೆನ್ಸೀಸ್ಗಳನ್ನು ಇನ್ವಾಲ್ವ್ ಆಗಿದ್ದಾರೆ ಈ ಒಂದು 4 ಜನ ಉಗ್ರರನ್ನು ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೆ. ಇನ್ನು ಮತ್ತೊಂದು ಕಡೆಯಲ್ಲಿ ಈ ಹಿಂದೆ ಮುಂಬೈ ದಾಳಿ ಆದಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ ಅದಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಪಾಕಿಸ್ತಾನದ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅನ್ನೋದಕ್ಕೆ ಸಾಕಷ್ಟು ರಾಶಿ ದಾಖಲೆಗಳನ್ನ ಭಾರತ ಜಗತ್ತಿನ ಮುಂದೆ ತೆರೆದಿಟ್ಟು, ಆದ್ರೂ ಕೂಡ ಪಾಕಿಸ್ತಾನ ಅದರಲ್ಲಿ ತನ್ನ ಪಾತ್ರ ಏನೂ ಇಲ್ಲ ಅನ್ನೋದನ್ನೇ ಇವತ್ತಿಗೂ ಕೂಡ ಹೇಳ್ತಾ ಬರ್ತಾ ಇದೆ. ಸೊ ಹಾಗಿದಾಗ ಭಾರತ ಈ ಘಟನೆಗೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಮುಂದೆ ಇಡೋದು ಅಥವಾ ಸಾಕ್ಷಿಗಳನ್ನ ಜಗತ್ತಿನ ಮುಂದೆ ತೋರ್ಪಡಿಸುವಂತಹ ಒಂದು ವಿಚಾರ ಇದ್ದೀರಾ, ಅದು ಎಷ್ಟರ ಮಟ್ಟಿಗೆ ಅಗತ್ಯ ಇದೆ ಭಾರತಕ್ಕೆ? ಅಲ್ಲ, ಪಾಕಿಸ್ತಾನ ಒಪ್ಪುತ್ತೋ ಬಿಡುತ್ತೋ ಅದು ನಮಗೆ ನಾವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ ನಾವು. ಬಟ್ ಜಗತ್ತಂತೂ ಒಪ್ಪುತ್ತೆ. ಎಲ್ಲ ದೇಶಗಳು ಒಪ್ಪದೇ ಇದ್ದರೂ ಅಟ್ಲೀಸ್ಟ್ ಮೆಜಾರಿಟಿ ಆಫ್ ದ ದೇಶಗಳು ನಾವು ಕೊಟ್ಟಿರೋ ಒಂದು ಜಸ್ಟಿಫಿಕೇಷನ್ನ ಒಪ್ಕೊಂಡಿದೆ ಈ 26/11 ಅಟ್ಯಾಕಲ್ಲಿ. ಅದೇ ಥರ ನಮ್ಮ ಪ್ರಯತ್ನ ನಾವು ಎಷ್ಟು ಜಸ್ಟಿಫೈ ಮಾಡ್ಕೋತೀವಿ ಅಷ್ಟು ಕಲೆ ಹಾಕೋದು ನಮ್ಮದು ಕೆಲಸ. ಪಾಕಿಸ್ತಾನನ ಒಪ್ಸೋಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ. ಅವರು ಏನೇ ಕೊಟ್ಟರು ಅವರು ಒಪ್ಪೋದು ಇಲ್ಲ. ಯಾಕಂದರೆ ಅದು ಟೆರರಿಸ್ಟ್ನ ಸ್ಪಾನ್ಸರ್ ಮಾಡ್ತಿಲ್ಲ, ಆ ದೇಶನೇ ಒಂದು ಟೆರರಿಸ್ಟ್ ದೇಶ ಅದು. ಸೊ ಅವ್ರನ್ನ ಒಪ್ಸೋ ಅಂತ ನಾವು ಪ್ರಮೇಯ ನಮಗೆ ಬೇಕಿಲ್ಲ. ಬಟ್ ನಮ್ಮದವ್ರಿಗಾದರೂ ನಾವು ಜಸ್ಟಿಫೈ ಮಾಡ್ಕೊಂಡು ಮುಂದೆ ಹೋಗೋದು ನಮ್ಮ ಜವಾಬ್ದಾರಿ ಅಷ್ಟೇ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.